ಎಲ್ರಿಗೂ ನಮಸ್ಕಾರ. ಆ, ಕಳೆದ 3-4 ತಿಂಗಳುಗಳಿಂದ ನಾವು ಬಹಳ ಗಂಭೀರವಾದಂಥ ವಿಷಯವನ್ನ ಚರ್ಚೆ ಮಾಡ್ತಾ ಇದ್ವಿ. ತಮ್ಮೊಂದಿಗೆ ಹಂಚಿಕೊಳ್ಳುವಂಥ ಅವಕಾಶ ಆಗಿತ್ತು. ಶಿವಾಜಿ ಬಗ್ಗೆ ಬಹುತೇಕ 1 ತಿಂಗಳು, ಶಿವ ರಾಮ ಕೃಷ್ಣ ಅವ್ರ ಬಗ್ಗೆ ಎರಡೆರಡು ಅವಧಿಗಳಂತೆ ಅದು ಸುಮಾರು 2 ತಿಂಗಳು, 2.5 ತಿಂಗಳು ಸಮಯ ಆಗಿತ್ತು. ಇವತ್ತು ಒಂದು ಸ್ವಲ್ಪ ಭಿನ್ನವಾದಂಥ ವಿಷಯದೊಂದಿಗೆ ಬರೋಣ ಅಂತ ಅನಿಸ್ತು. ಬಹಳ ಗಂಭೀರ ಬೇಡ ಅಂತ. ಆದರೆ ಗಂಭೀರವಾದಂಥ ವಿಷಯವನ್ನು ಕೂಡ ಎಷ್ಟು ಲಘುವಾಗಿ, ಅಂದರೆ ಎಷ್ಟು ಹಾಸ್ಯಭರಿತವಾಗಿ ಹೇಳ್ಬೋದು ಅನ್ನೋದನ್ನ ಇವತ್ತಿನ ಅವಧಿಯಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ. ಆರಂಭದಲ್ಲಿ ಹಾಡಿನ ಭಾವಾರ್ಥವನ್ನು ಆ, 1 ನಿಮಿಷದಲ್ಲಿ ಹೇಳ್ಬಿಡ್ತೀನಿ. ಒಬ್ಬ ಕಳ್ಳ ಇರ್ತಾನೆ, ಅವನಿಗೆ ಬೆಳ್ಳಿ ಕಳ್ಳ ಅಂತ ಹೆಸರಂತೆ. ಬೆಳ್ಳಿಯನ್ನು ಬಿಟ್ಟು ಇನ್ಯಾವುದನ್ನು ಆತ ಕದಿಯಲ್ಲ. ಅವನ ಏನು ವ್ರತ ಆ ರೀತಿಯಲ್ಲಿ. ಒಂದ್ಸರಿ ಅಮಾವಾಸ್ಯೆ ದಿವಸ ಪಕ್ಕದೂರಿಗೆ ಹೋಗ್ಬಿಟ್ಟು ಒಂದು ದೊಡ್ಡ ಮನೆಯನ್ನು ಗುರುತು ಹಿಡಿದ್ಬಿಟ್ಟು ಅಲ್ಲಿ ಕನ್ನ ಹಾಕಿ ಒಳಗಡೆ ಹೋಗ್ತಾನೆ. ಅಲ್ಲೊಂದು ಒಂದು ರೂಮಲ್ಲಿ ಒಬ್ಬಳು ಹುಡುಗಿ ಮಲಗಿರ್ತಾಳೆ. ಅವಳು ಅಪ್ಸರೆ ಅಂತ ಹುಡುಗಿ ಅಂತ ಕವಿ ಹೇಳ್ಕೊತಾರೆ. ಅಲ್ಲಿ ಒಂದು ಸ್ಟಾಂದ ಮುಗಿಯುತ್ತೆ. ಎರಡನೇ ನುಡಿಯಲ್ಲಿ ಅಲ್ಲಿರುವಂತ ಬೆಳ್ಳಿಯ ಸಾಮಾನುಗಳನ್ನೆಲ್ಲ ಕಳ್ಳ ಕದೀತಾನೆ. ಕದ್ಕೊಂಡು ಕಳ್ಳಗಿಂಡಿ ಅವನೇ ಕೊರೆದಿರುವಂತ ಕಳ್ಳಗಿಂಡಿ ಇರುತ್ತೆ, ಅದ್ರ ಮುಖಾಂತರ ತೂರ್ಕೊಂಡು ಓಡಿ 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 ಊರಿಗೆ ಬರ್ತಾನೆ. ಊರಿಗೆ ಬಂದ ನಂತರ ಕನ್ನಡಿ ಎದುರಿಗೆ ಆತ ಬಂದು ನಿಂತ್ಕೋತಾನೆ ಕಳ್ಳ. ಆ ನಂತರ ಏನಾಯಿತು ಅನ್ನೋದು ಪಂಚಿರುವಂತಹದ್ದು. ಕೊನೆ 2 ಸಾಲು ಬಹಳ ಮಜಾ ಇದೆ. ಕೊನೆಯಲ್ಲಿ ನಮ್ಮ ಪ್ರಶ್ನೋತ್ತರ ಅವಧಿಯಲ್ಲೂ ಕೂಡ ಅದನ್ನು ಚರ್ಚೆ ಮಾಡ್ಬೋದು ಅನ್ಸುತ್ತೆ. ಹೀಗೆ ಒಂದು ಹಳ್ಳಿ, ಅಲ್ಲಿ ಒಬ್ಬನೊಬ್ಬ ಕಳ್ಳ, ಬೆಳ್ಳಿ ಕಳ್ಳ ಅಂತ ಬಿರುದು, ಎಲ್ಲ ಕದಿಯೋನಲ್ಲ, ಎಲ್ಲ ಕದಿಯೋನಲ್ಲ. ಹೀಗೆ ಒಂದು ಹಳ್ಳಿ, ಅಲ್ಲಿ ಒಬ್ಬನೊಬ್ಬ ಕಳ್ಳ, ಬೆಳ್ಳಿ ಕಳ್ಳ ಅಂತ ಬಿರುದು, ಎಲ್ಲ ಕದಿಯೋನಲ್ಲ, ಎಲ್ಲ ಕದಿಯೋನಲ್ಲ. ಕತ್ತಲು ಕವಿದ ಕಟ್ಟಮವಾಸೆ ಇನ್ನೊಂದೂರಿಗೆ ಬಂದ, ಕತ್ತಲು ಕವಿದ ಕಟ್ಟಮವಾಸೆ ಇನ್ನೊಂದೂರಿಗೆ ಬಂದ. 5 ಅಂಕಣದ ಮನೆಯನ್ನಾರಿಸಿ ಕನ್ನವ ಕೊರೆದೊಳ ಬಂದ, 5 ಅಂಕಣದ ಮನೆಯನ್ನಾರಿಸಿ ಕನ್ನವ ಕೊರೆದೊಳ ಬಂದ. ಸಣ್ಣಗೆ ದೀಪ ಉರಿಯುತ್ತಿತ್ತು, ಸಣ್ಣಗೆ ದೀಪ ಉರಿಯುತ್ತಿತ್ತು, ನೋಡುತ್ತಾನೆ ಸುತ್ತ. ಸಣ್ಣ ಕೋಣೆಯಲ್ಲಿ ಒಂದೇ ಮಂಚ, ಮಲಗಿದ್ಯಾರು ಗೊತ್ತಾ? ಸಣ್ಣ ಕೋಣೆಯಲ್ಲಿ ಒಂದೇ ಮಂಚ, ಮಲಗಿದ್ಯಾರು ಗೊತ್ತಾ? ಬೆಳ್ಳಿಯ ಬಣ್ಣ ಮೊಗ್ಗಿನ ಕಣ್ಣ, ಅಪ್ಸರೆಯಂಥ ಹುಡುಗಿ. ಬೆಳ್ಳಿಯ ಬಣ್ಣ ಮೊಗ್ಗಿನ ಕಣ್ಣ, ಅಪ್ಸರೆಯಂಥ ಹುಡುಗಿ. ಮಲಗಿದ್ದಾಳೆ ದಿಂಬಿನ ಮೇಲೆ, ಹೊರಳಿದ ಹೆರಳಿನ ಬೆಡಗಿ. ಹೀಗೆ ಒಂದು ಹಳ್ಳಿ, ಅಲ್ಲಿ ಒಬ್ಬನೊಬ್ಬ ಕಳ್ಳ, ಬೆಳ್ಳಿ ಕಳ್ಳ ಅಂತ ಬಿರುದು, ಎಲ್ಲ ಕದಿಯೋನಲ್ಲ, ಎಲ್ಲ ಕದಿಯೋನಲ್ಲ. ಬೆಳ್ಳಿಯ ಕಳ್ಳ ಹಾಲಿನ ಬೆಳ್ಳಿ ಬಟ್ಟಲು ತಂಬಿಗೆ ಕದ್ದ, ಬೆಳ್ಳಿಯ ಕಳ್ಳ ಹಾಲಿನ ಬೆಳ್ಳಿ ಬಟ್ಟಲು ತಂಬಿಗೆ ಕದ್ದ. ಕಾಲಿನ ಚೈನು ಸೊಂಟದ ಪಟ್ಟಿ ಅಂದಿಗೆ ಅಪಹರಿಸಿದ್ದ, ಬಾಲಿನ ಚೈನು ಸೊಂಟದ ಪಟ್ಟಿ ಅಂದಿಗೆ ಅಪಹರಿಸಿದ್ದ. ಕದ್ದದ್ದೆಲ್ಲ ಬಗಲಲ್ಲಿಟ್ಟು ಕನ್ನಗಿಂಡಿಯಲಿ ತೂರಿ, ಕದ್ದದ್ದೆಲ್ಲ ಬಗಲಲ್ಲಿಟ್ಟು ಕನ್ನಗಿಂಡಿಯಲಿ ತೂರಿ. ಓಡಿ 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 ರಾತ್ರಿಯ ಊರನು ಸೇರಿ, ಓಡಿ 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 ರಾತ್ರಿಯ ಊರನು ಸೇರಿ. ಕನ್ನಡಿಯಲ್ಲಿ ನೋಡುತ್ತಾನೆ ಎದೆಯಲ್ಲೊಂದು ಕನ್ನ, ಕನ್ನಡಿಯಲ್ಲಿ ನೋಡುತ್ತಾನೆ ಎದೆಯಲ್ಲೊಂದು ಕನ್ನ. ಕಾಣುತ್ತಿಲ್ಲ ಕಳ್ಳನ ಹೃದಯ, ಕದ್ದವರಾರು ಅದನ್ನ. ಕಾಣುತ್ತಿಲ್ಲ ಕಳ್ಳನ ಹೃದಯ, ಕದ್ದವರಾರು ಅದನ್ನ. ಕಾಣುತ್ತಿಲ್ಲ ಕಳ್ಳನ ಹೃದಯ, ಕದ್ದವರಾರು ಅದನ್ನ. ಕದ್ದವರಾರು ಅದನ್ನ, ಕದ್ದವರಾರು ಅದನ್ನ. ಕವಿ ಬಹಳ ಸುಂದರವಾಗಿ, ನೇರವಾಗಿ ವಿಷಯವನ್ನು ಹೇಳದೇನೆ ಇಂಡೈರೆಕ್ಟ್ ಆಗಿ, ಅಪರೋಕ್ಷವಾಗಿ ತಾನು ಹೇಳಬೇಕಾದಂಥ ವಿಷಯವನ್ನು ಹೇಳಿಬಿಟ್ಟಿದ್ದಾನೆ. ಇವತ್ತು ಒಬ್ಬ ಕಳ್ಳನ ಬಗ್ಗೆ ಹಾಡು ಅಂತಂದೆ, ಇನ್ನೊಬ್ಬ ಕಳ್ಳನ ಬಗ್ಗೆನೆ ನಾನು ಒಂದು ವಿಷಯವನ್ನು ತಮ್ಮ ಎದುರಿಗೆ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಇದಕ್ಕೆ ಪ್ರೇರಣೆ ನಾಡಿನ ಖ್ಯಾತ ಸಾಹಿತಿಗಳಾದಂಥ MS ನರಸಿಂಹಮೂರ್ತಿ ಅವರು. ಅವರು ಇತ್ತೀಚೆಗೆ ಒಂದು ಆರ್ಟಿಕಲ್ ಅನ್ನು ಬರೆದಿದ್ರು ಸಂಯುಕ್ತ ಕರ್ನಾಟಕದಲ್ಲಿ. RCB ರಾಯಲ್ ಚಾಲೆಂಜರ್ಸ್ IPL ಗೆದ್ದ ನಂತರ
ವಿಜಯೋತ್ಸವ ಮಾಡಬೇಕು ಬೆಂಗಳೂರಲ್ಲಿ ಅಂತ ಆಯ್ತು. 11 ಜನ ಕಾಲ್ ತುಳಿತಕ್ಕೆ ಸತ್ರು. ಅದರಲ್ಲಿ MSN ಅವರು ಬರೀತಾರೆ ಏನಂದ್ರೆ, ಕಾಲ್ ತುಳಿತಕ್ಕೆ ಕಾಲುಗಳೇ ಕಾರಣ ಅಂತ. ಕಾಲ್ ತುಳಿತಕ್ಕೆ ಕಾಲುಗಳೇ ಕಾರಣ ಅಂತ. ಅದರಲ್ಲಿ ಬಹಳ ವಿಶೇಷವಾಗಿ ಅವ್ರು ಬರ್ಕೊಂಡು ಹೋಗ್ತಾರೆ. ಕೊನೆಯಲ್ಲಿ ಪೊಲೀಸರನ್ನ ಅಮಾನತ್ ಮಾಡುತ್ತೆ ಗೌರ್ಮೆಂಟು. ಇದೆಲ್ಲೂ ಕೂಡ ಆ ಪ್ರಹಸನ ನಾವು ನೋಡಿದ್ದೀವಿ. ಅದೇ ರೀತಿಯಲ್ಲಿ ಬೇಂದ್ರೆಯವರು ಕೂಡ ಒಂದು ನಾಟಕವನ್ನು ಬರೆದಿದ್ದಾರೆ. ಈಗಲ್ಲ, ದಶಕಗಳ ಹಿಂದೆ ಬರೆದಿರುವಂತ ನಾಟಕ. ಬಹುತೇಕ ಇವತ್ತು ಯಾವ ರೀತಿ ಸಿನಾರಿಯೋ ಬಂತು ಅಂದ್ರೆ, ಈ ಕಾಲ್ ತುಳಿತಕ್ಕೆ ಯಾರು ಕಾರಣ? ಗೌರ್ಮೆಂಟ್ ಕಾರಣ, RCB ಕಾರಣ, ಅಥವಾ ಕ್ರಿಕೆಟ್ ಇಲ್ಲಿನ ಕರ್ನಾಟಕದ KCA ಕಾರಣ, ಹೀಗೆ ಜನಗಳ ಕಾರಣ, ಈ ಥರದೆಲ್ಲ ಬಂತಲ್ಲ. ಅದೇ ರೀತಿಯ ವಾತಾವರಣದಲ್ಲಿ ಒಬ್ಬ ಕಳ್ಳ ಸತ್ತರಂತೂ ಏನಾಯಿತು ಅನ್ನೋದನ್ನು ಬೇಂದ್ರೆ ಅವರು ಬರ್ಕೊಂಡು ಹೋಗ್ತಾರೆ. ಸಾಮಾನ್ಯವಾಗಿ ಬೇಂದ್ರೆ ಅಂತಂದ್ರೆ ಬಹಳ ಗಂಭೀರವಾದಂಥ ವಿಷಯ, ಮತ್ತು ಅಧ್ಯಾತ್ಮ, ಸಂಖ್ಯಾಶಾಸ್ತ್ರ, ಈ ಥರದ ಬಹಳ ಗಂಭೀರವಾದಂಥ ವಿಷಯನ ಹೇಳ್ತಾರೆ ಅಂತ. ಮತ್ತು ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಆಗಬಾರ್ದು ಅಂತ ಉದಾಹರಣೆಗಳನ್ನ, ಅಂತ ಉಪಮೆಗಳನ್ನ ಕೊಟ್ಟು, ಹೋಲಿಕೆಗಳನ್ನ ಕೊಟ್ಟು ಕವನಗಳನ್ನು ಬರೀತಾರೆ ಅಂತ. ಉದಾಹರಣೆಗೆ ಚಂದ್ರನನ್ನು ಸಾಮಾನ್ಯವಾಗಿ ಕವಿಗಳು ಬರೆಯುವಂಥದ್ದು ಪ್ರೇಮ, ರೊಮಾನ್ಸ್, ಅದಕ್ಕೋಸ್ಕರ ಸಾಮಾನ್ಯ ಚಂದ್ರನನ್ನು ಬಳಸ್ತಾರೆ. ಚಂದ್ರನ ಬೆಳಕಲ್ಲಿ ಹೀಗಾಯ್ತು ಅಂತನೋ, ಅಥವಾ ಚಂದ್ರನನ್ನು ಆ ರೀತಿಯಲ್ಲಿ ಬಳಸ್ತಾರೆ ಅಂತ. ಆದ್ರೆ ಬೇಂದ್ರೆಯವರು ಅವ್ರ ಕವನದಲ್ಲಿ ಒಂದ್ ಕಡೆ ಬರೀತಾರೆ, ಹುಣ್ಣಿಮೆ ಚಂದಿರನ ಹೆಣ ಬಂತು ಮುಗಿಲಾಗ ತೇಲುತ್ತಾ ಹಗಲ ಅಂತ. ಹುಣ್ಣಿಮೆ ಚಂದ್ರನ ಹೆಣ ಬಂತು ಅಂತ, ಹೆಣಕ್ಕೆ ಅದನ್ನು ಹೋಲಿಸ್ಬಿಡ್ತಾರೆ. ಅಂದ್ರೆ ಈ ರೀತಿಯ ಬಹಳ ಗಂಭೀರವಾದಂತ ಚಿಂತನೆ ಬೇಂದ್ರೆಯವ್ರದ್ದು. ಆದ್ರೆ ಈ ನಾಟಕದಲ್ಲಿ, ಇದೊಂದು ನಾಟಕ, ಇದು ಸಾಯೋ ಆಟ ಅಂತ ಈ ನಾಟಕದ ಹೆಸರು. ಸಾಯುವ ಆಟ ಅಂತ, ಸಾಯೋ ಆಟ ಅಂತ. ಹೀಗೆ ಒಬ್ಬ ಕಳ್ಳ ಸತ್ತೋಗ್ಬಿಡ್ತಾನೆ. ಅಲ್ಲಿಂದ ಏನಾಗತ್ತೆ ಅನ್ನೋದನ್ನ ಇವತ್ತು ಒಂದು ರೀತಿ ಪುಸ್ತಕ ಪರಿಚಯ ಅವಧಿ ಅಂತ ಅನ್ಕೋಬಹುದು. ಆ ಪುಸ್ತಕದ ಬಗ್ಗೆ ತಮ್ಮದರಿಗೆ ಹೇಳುವಂತ ಪ್ರಯತ್ನ ಮಾಡ್ತೀವಿ. ಬಹಳ ಕಿರು ನಾಟಕ, ತುಂಬಾ ದೊಡ್ಡದಲ್ಲ, ಒಂದು 30 ಪೇಜ್ ಇರ್ಬೋದೇನೋ. ಬಹಳ ಸಣ್ಣ ನಾಟಕ. ಸೂತ್ರಧಾರ ಇರ್ತಾನೆ. ಸೂತ್ರಧಾರದಿಂದ ಸಾಮಾನ್ಯವಾಗಿ ಎಲ್ಲ ನಾಟಕಗಳು ಆರಂಭ ಆಗ್ಬೇಕು ತಾನೆ. ಇಲ್ಲೂ ಹಾಗೆ ಆಗತ್ತೆ. ಮತ್ತು ಒಂದು ನಾಟಕ ಆರಂಭ ಆಗ್ಬೇಕು ಅಂತಾದ್ರೆ ಅದಕ್ಕೆ ಒಂದು ಹಾಡು, ಅದ್ರ ಮುಖಾಂತರ ಆರಂಭ ಆಗಬೇಕು. ಇಲ್ಲೂ ಹಾಡಿಂದ ಆರಂಭ ಆಗತ್ತೆ. ವಿಶೇಷವಾಗಿ ಇದು ಹಾಸ್ಯಭರಿತ ನಾಟಕ ಆಗಿದ್ರಿಂದ ಮೊದಲನೇ ಹಾಡು ಕೂಡ ಬಹಳ ಚೆನ್ನಾಗಿದೆ. ಸುಮ್ಮನೆ ಓದ್ತೀನಿ, ಹಾಡಲ್ಲ, ಅದನ್ನು ಓದ್ಬಿಡ್ತೀನಿ. ಸತ್ತವರು ಕಡೆತನಕ ಸುಖವಾಗಿ ಇರಲಿ, ಸತ್ತವರು ಕಡೆತನಕ ಸುಖವಾಗಿ ಇರಲಿ, ಸುಖವಾಗಿ ಸತ್ತವರು ಕಡೆತನಕ ಇರಲಿ, ಸುಖವಾಗಿ ಸತ್ತವರು ಕಡೆತನಕ ಇರಲಿ, ಕಡೆತನಕ ಸತ್ತವರು ಇರಲಿ ಸುಖವಾಗಿ, ಸತ್ತವರು ಸತ್ತವರು ಇರಲಿ ಸುಖವಾಗಿ, ಸತ್ತವರು ಎಂದಿಗೂ ಸಾಯದಿರಲಿ, ಸತ್ತವರು ಎಂದಿಗೂ ಸಾಯದಿರಲಿ, ಯಮನೆ ರುದ್ರನೇ ಸಾಯದಿರಲಿ, ಸತ್ತವರು ಸಾಯದಿರಲಿ ಅಂತ ಒಬ್ಬ ಸೂತ್ರಧಾರ, ನಾಟಕದ ಸೂತ್ರಧಾರ ಹಾಡು ಹೇಳ್ಕೊಂಡು ನಾಟಕದಲ್ಲಿ ಬರ್ತಾನೆ. ಅಲ್ಲಿಂದ ನಾಟಕ ಆರಂಭ ಆಗತ್ತೆ. ನಮ್ಗೆಲ್ರಿಗೂ ಗೊತ್ತಿದೆ, ನಾಟಕದಲ್ಲಿ ಆರಂಭದಲ್ಲಿ ಸೂತ್ರಧಾರ ಬಂದಾಗ ಒಂದು ವಿನಂತಿ ಮಾಡ್ಕೋತಾನೆ. ಎಷ್ಟೋ ನಾಟಕಗಳಲ್ಲಿ ಇಲ್ಲೂ ಕೂಡ ವಿನಂತಿಯ ಸುಮಾರು ಒಂದು ಅರ್ಧ ಪೇಜಷ್ಟು ವಿನಂತಿ ಇದೆ, ಬೇರೆ ಬೇರೆ ಕಾರಣಗಳು ಹೇಳ್ಕೊಂಡು ಹೋಗ್ತಾನೆ. ಅದರಲ್ಲಿ ಕೆಲವು ಪಂಚಿಂಗ್ ಲೈನ್ಗಳು ಬಹಳ ಚೆನ್ನಾಗಿದೆ. ಸೂತ್ರಧಾರ ಮಾಡ್ಕೊಳ್ಳುವಂತ ವಿನಂತಿ, ಒಂದು ವಿನಂತಿ ಹೇಗಿದೆ ಅಂದ್ರೆ, ನಮ್ಮ ಭಿನ್ನಹ ಏನೆಂದ್ರೆ ಇಂದು 3 ಹೆಣಗಳು ಬಿದ್ದೇ ಬೀಳ್ತವೆ. ನಮ್ಮ ವಿನಂತಿ ಏನಂದ್ರೆ 3 ಹೆಣ ಬಿದ್ದೇ ಬೀಳುತ್ತೆ, ಅಷ್ಟರಲ್ಲೇ ತಾವೆಲ್ಲರೂ ಕೂಡ ಸಂತೋಷ ಪಡ್ಬೇಕು ಅಂತ ವಿನಂತಿ ಮಾಡ್ಕೋತಾನೆ. 3 ಹೆಣಕ್ಕೆ ತಾವು ತೃಪ್ತರಾಗಬೇಕು ಅಂತ. ಅಂದ್ರೆ ಇವತ್ತಿನ ಎಷ್ಟೋ ಸೀರಿಯಲ್ಗಳಲ್ಲಿ ನೋಡ್ತೀವಲ್ಲ, ಆ ರೀತಿಯ ವಾತಾವರಣವನ್ನು ಬೇಂದ್ರವ್ರು ಆವತ್ತೇ ಬರೆದಿದ್ರು ಅಂತ. ಅಷ್ಟೊತ್ತಿಗೆ ಈ ಸೂತ್ರಧಾರನ ಜೊತೆ ಇನ್ನೊಬ್ಬ ಬರ್ತಾನೆ. ಅವನು ಬಂದವನು ಕೇಳ್ತಾನೆ, ಒಳಗಡೆ ತೆರೆಯ ಮರೆಯಲ್ಲಿ ನಾಟಕ ಶುರುವಾಗೋದೇ ಕಳ್ಳ ಸತ್ತು ಹೋಗಿದ್ದಾನೆ ಅಂತ. ಏನಾಗತ್ತೆ, ಕಳ್ಳ ಒಂದು ಮನೆಗೆ ಬಂದ್ಬಿಟ್ಟು ಕನ್ನ ಹಾಕಿದ್ದಾನೆ. ಹಳೆ ಮನೆ ಅನ್ಸುತ್ತೆ. ಹಾಗಾಗಿ ಆ ಗೋಡೆ ಕುಸಿದ್ ಬಿಟ್ಟಿದೆ. ಇವನು ತೂರ್ಕೊಂಡು ಬರುವಾಗ, ಕಳ್ಳಗಿಂಡಿಯಲ್ಲಿ ತೂರ್ಕೊಂಡು ಬರುವಾಗ ಗೋಡೆ ಕುಸಿದು ಹೋಗಿದೆ. ಕಳ್ಳ ಅಲ್ಲಿ ಸತ್ತು ಹೋಗಿದ್ದಾನೆ. ಕಳ್ಳನ ಹೆಂಡತಿ, ಅವಳು ಕೂಡ ಕಳ್ಳಿ, ನಾಟಕದಲ್ಲಿ ಕಳ್ಳಿ ಅಂತಾನೆ ಪಾತ್ರ ಪರಿಚಯ ಆಗಿರುವಂತದ್ದು. ಅವಳು ನಾಟಕದ ಪಾತ್ರಕ್ಕೋಸ್ಕರ ರೆಡಿಯಾಗಿ ಕೂತಿದ್ದಾಳೆ ಒಳಗಡೆಗೆ. ಅದು ಎಷ್ಟೊತ್ತಾಗಿತ್ತೋ ಗೊತ್ತಿಲ್ಲ ನಾಟಕದಲ್ಲಿ. ಅವಳು ಕೇಳ್ತಾಳಂತೆ, ಈ ನಾನು ಅಳಬೇಕು ಅಂತ ಹೇಳಿದ್ರಲ್ಲ, ನಾನು ಇಲ್ಲೇ ಕೂತ್ಕೊಂಡು, ಅಂದ್ರೆ ತೆರೆಯ ಮರೆಯಲ್ಲೇ ಕೂತ್ಕೊಂಡು ಅಳಬೇಕು, ಅಥವಾ ಮುಂದೆ ಸ್ಟೇಜಿನ ಮುಂದ್ಗಡೆ ಬಂದು ಅಳಬೇಕು ಅಂತ ಕೇಳ್ತಾ ಇದ್ದಾಳೆ ಅಂತ ಸೂತ್ರಧಾರನಿಗೆ ಬಂದು ಇನ್ನೊಬ್ಬ ಬಂದು ಕೇಳ್ತಾನೆ, ಆ ನಾಟಕದ ವ್ಯವಸ್ಥೆ ಮಾಡ್ತಾ ಇರುವಂತ. ಆಗ ಸೂತ್ರಧಾರ ಹೇಳುವಂತ ಇನ್ನೊಂದು ಮಾತು ಬಹಳ ಚೆನ್ನಾಗಿದೆ. ಅಯ್ಯೋ, ಯಾರಾದ್ರೂ ಅಳಬೇಕು ಅಂತಾದ್ರೆ ಅಥವಾ ಸಾಯ್ಬೇಕು ಅಂತಾದ್ರೆ ಎಲ್ಲೋ ಮರೆಯಲ್ಲಿ ಅಡಕೊಂಡು ಕೂತ್ಕೊಂಡು, ತೆರೆಯ ಮರೆಯಲ್ಲಿ ಕೂತ್ಕೊಂಡು ಹತ್ರ ಏನು ಚಂದ. ಅಳಬೇಕು ಅಂತಂದ್ರೆ 4 ಜನ ನೋಡುವಂಗೆ ಅಳಬೇಕು, 4 ಜನ ಮೆಚ್ಚುವಾಗೆ ಸಾಯ್ಬೇಕು. 4 ಜನ ನೋಡಿಲ್ಲ ಅಂದ್ರೆ ಆ ಸಾವಿಗೂ ಒಂದು ಚಂದನ, ಅದಕ್ಕೊಂದು ಮರ್ಯಾದೆನ ಅಂತ ಸೂತ್ರಧಾರ ಕೇಳ್ತಾನೆ. ಇಡೀ ನಾಟಕದ ಉದ್ದಕ್ಕೂ ಕೂಡ
ಬೇಂದ್ರೆಯವರು ಇಂಥ ಪಂಚಿಂಗ್ ಡೈಲಾಗ್ ಅನ್ನ ತರ್ತಾ ಹೋಗ್ತಾರೆ. ಕಳ್ಳನ ಹೆಂಡತಿ ಪ್ರವೇಶ ಆಗುತ್ತೆ. ಇಷ್ಟಾಗಿ ಸೂತ್ರಧಾರ ಒಳಗೆ ಹೋಗ್ತಾನೆ. ನಾಟಕ ಆಗಿದ್ರೆ ನಾನು ಕೆಲವೊಂದು ಮಾತ್ರ ತಮ್ಮ ಎದುರಿಗೆ ಹೇಳೋ ಪ್ರಯತ್ನ ಮಾಡ್ತೀನಿ. ಕಳ್ಳನ ಹೆಂಡತಿ ಪ್ರವೇಶ ಆಗತ್ತೆ. ಅವಳು ಬಂದು ಗಂಡನ ಹತ್ರ ರೋದನೆ ಶುರು ಆಗತ್ತೆ, ಅಳ್ಲಿಕ್ಕೆ ಶುರು ಮಾಡ್ತಾಳೆ, ಬಾಯ್ ಬಾಯ್ ಪಡ್ಕೊಂಡು ಅಳ್ತಾಳೆ. ಸಾವು ಅಂತಂದ್ರೆ ನಿದ್ದೆಯಂತೆ. ಬಹುಶಃ ಬೇಂದ್ರೆಯವರು ಅದನ್ನು ಬರೆದಿದ್ದಾರೆ. ನಿದ್ದೆಗೊಮ್ಮೆ ನಿತ್ಯ ಮರಣ, ಎದ್ದ ಸಲವೇ ನವೀನ ಜನನ ಅಂತ ಬರೀತಾರಲ್ಲ, ಬಹುಶಃ ಆ ಸಾಲು ಇಲ್ಲವ್ರಿಗೆ ನೆನಪಾಗಿರ್ಬೇಕು. ಅದನ್ನೇ ಬರೀತಾರೆ. ಕಳ್ಳನ ಹೆಂಡತಿ ಕಳ್ಳಿ ಹೇಳುವಂತದ್ದು ಸಾವು ಅಂದ್ರೆ ನಿದ್ದೆ ಅಂತ ಹೇಳ್ತಾರೆ, ದೀರ್ಘ ನಿದ್ದೆ ಅಂತ. ನೀನು ನಿದ್ದೆ ಮಾಡ್ತಾ ಇದೀಯಾ ಹೇಗೆ, ಅಥವಾ ಸತ್ತು ಹೋಗಿದೀಯಾ, ಯಾವ್ದಂತ ಅರ್ಥ ಆಗ್ತಾ ಇಲ್ಲ ಅಂತ. ಅದಕ್ಕೆ ಕಳ್ಳನ ಹೆಂಡತಿ ಸೇರಿಸುವಂತ ಇನ್ನೊಂದು ಮಾತು ಬಹಳ ಚೆನ್ನಾಗಿದೆ. ಸಾಯೋದ್ ಸತ್ತೆ, ಈ ತರ ಬೆಳಗಿನ ಜಾವ ಸತ್ತು ಹೋಗಿದೀಯಾ, ಇನ್ನೊಂದ್ 2-3 ಗಳಿಗೆ ತಡವಾಗಿ ಸತ್ತಿದ್ರೆ, ನಿನ್ ಪ್ರಾಣ ಹೋಗ್ತಾ ಇತ್ತ ಅಂತ. ಗಂಡ ಆಗ್ಲೇ ಸತ್ತು ಹೋಗಿದ್ದಾನೆ, ತಡವಾಗಿ ಸತ್ರ ನಿನ್ ಪ್ರಾಣ ಹೋಗ್ತಾ ಇತ್ತ ಅಂತ ಹೆಂಡತಿ ಕೇಳೋದು. ಸೊ ಇಷ್ಟೆಲ್ಲ ನಡೀತಾ ಇದ್ದಾವಾಗ ಆ ಮನೆ ಯಾರು ಮನೆ ಕಟ್ಸಿದ್ದ ಗೋಡೆ ಬಿದ್ದು ಹೋಯ್ತಲ್ಲ, ಆ ಮನೆ ಯಜಮಾನನ ಪ್ರವೇಶ ಆಗತ್ತೆ. ಯಜಮಾನ ಬಂದವನು ಕೇಳ್ತಾನೆ, ಯಾಕಮ್ಮ ಅಳ್ತಾ ಇದೆಯಾ? ಇವಳು ಹೇಳ್ತಾಳೆ ಕಳ್ಳಿ, ಹೀಗಾಯ್ತು ಅಂತ. ಹೌದು, ನಿನ್ನ ಯಜಮಾನ ನನ್ನ ಮನೆಗೆ ಯಾಕೆ ಬಂದಿದ್ದ, ಅದು ರಾತ್ರಿ ಹೊತ್ತಿಗೆ? ಕಳ್ಳಿ ಹೇಳ್ತಾಳೆ, ಅವನು ಉದ್ಯೋಗ ಮಾಡ್ಲಿಕ್ಕೆ ಬಂದಿದ್ದ ಅವನು ಅಂತ. ಅಂದ್ರೆ ಕಳ್ತನ ಮಾಡೋದು ಒಂದು ಉದ್ಯೋಗ, ಆ ಉದ್ಯೋಗಕ್ಕೋಸ್ಕರ ಬಂದಿದ್ದ ಅಂತ. ಆಗ ಮನೆ ಯಜಮಾನಿಗೆ ಎಚ್ಚರ ಆಗ್ಬಿಡುತ್ತೆ. ಅಂದ್ರೆ ನಾನು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ಬೇಕು ಅನ್ಸುತ್ತೆ, ಕೊತವಾಲಿಗೆ ಹೇಳ್ತೀನಿ ಅಂತ ಹೇಳ್ತಾನೆ. ತಡೀತೀನಿ, ಮಾಡ್ತೀನಿ, ಶಾಸ್ತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಕಳ್ಳ ಹಾಗಿದ್ರು ಅಲ್ಲೇ ಗೋಡೆ ಕೆಳಗೆ ಸತ್ತೋಗಿದ್ದಾನೆ, ಅವನು ಎದ್ದಿಲ್ಲ ಇನ್ನು, ಅಂದ್ರೆ ಎದ್ದು ಹೋಗೋ ಪರಿಸ್ಥಿತಿ ಇಲ್ಲ. ಕೊತವಾಲನ ಕರ್ಕೊಂಡ್ ಬರ್ತೀನಿ, ಊರಿನ ಕೊತವಾಲನ ಅಂತ ಹೇಳ್ಕೊಂಡು ಇವನು ಬರ್ತಾನೆ. ಗೃಹಸ್ಥ, ಯಾರು ಮನೆ ಯಜಮಾನ ಇದ್ನಲ್ಲ ಅವನು ಬರ್ತಾನೆ. ತಮಾಷೆ ಅಂದ್ರೆ ಗೃಹಸ್ಥನನ್ನ ಕೊತವಾಲ ಕರ್ಕೊಂಡ್ ಬರ್ತಾನೆ ವಾಪಸ್. ಮುಂದಿನ ಸೀನಲ್ಲಿ ಹೆಂಗ್ ಕರ್ಕೊಂಡ್ ಬರ್ತಾನೆ ಅಂದ್ರೆ, ಎರಡೂ ಕೈಗಳನ್ನ ಕಟ್ ಹಾಕೊಂಡು ಹಿಂದ್ಗಡೆ ಸೇರಿಸಿ ಕಟ್ ಹಾಕಿ ಈ ಮನೆಯ ಯಜಮಾನನ್ನ ಕರ್ಕೊಂಡ್ ಬರ್ತಾನೆ. ಬಂದ ತಕ್ಷಣನೇ ವೇದಿಕೆ ಮೇಲೆ ಯಜಮಾನ ಕೇಳ್ತಾನೆ, ಕಂಪ್ಲೇಂಟ್ ಕೊಟ್ಟಿದ್ ನಾನು, ನನ್ನ ಮಾತು ಕೇಳಬೇಕು, ನೀವು ನನ್ನನ್ನೇ ಕೈ ಕಟ್ಟಾಕೊಂಡ್ ಬಂದಿದ್ರಲ್ಲ ಯಾಕೆ ಅಂತ ಕೇಳ್ತಾನೆ. ಆಗ ಆ ಕೊತವಾಲ ಹೇಳುವಂತ ಮಾತು ಬಹಳ ಚೆನ್ನಾಗಿದೆ. ನೋಡಪ್ಪ, ಇದು ರಾತ್ರಿ ಹೊತ್ತು, ಈ ರಾತ್ರಿ ಹೊತ್ತು ಕಳ್ಳಿ ಮತ್ತು ಕಳ್ಳ ಇಬ್ರು ನಿಮ್ಮ ಮನೇಲಿದ್ದಾರೆ, ಕಳ್ಳ ಸತ್ತು ಹೋಗಿದ್ದಾನೆ ಅಂತ ನೀನು ಹೇಳ್ತಾ ಇದೀಯ. ಅವಳು ಎಷ್ಟಂದ್ರೂ ಕಳ್ಳಿ, ಕೊತವಾಲ್ನ ಹತ್ರ ನೀನು ಬಂದಿದೀಯಾ ಅಂತ ಗೊತ್ತಾಗ್ಬಿಟ್ಟು ಅವಳು ಓಡೋಗ್ಬಿಟ್ರೆ, ಈಗ ನನಗೆ ಗೊತ್ತಾಗಿದೆ, ಯಾರನ್ನ ಅರೆಸ್ಟ್ ಮಾಡೋದು? ಇಂದಿನ ಎಷ್ಟೋ ಪೊಲೀಸ್ ಸ್ಟೇಷನ್ ಅಲ್ಲಿ ಹಂಗೆ ತಾನೇ ಆಗೋದು. ಅದನ್ನೇ ಬೇಂದ್ರೆ ಬರೀತಾರೆ. ಅದಕ್ಕಾಗಿ ಆ ಕಳ್ಳಿ ಓಡಿ ಹೋದ್ರೆ ಯಾರೊಬ್ಬರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಬೇಕಲ್ಲ, ಅದಕ್ಕಾಗಿ ನಿನ್ ಕಟ್ಟಾಕೊಂಡ್ ಬಂದಿದ್ದೀನಿ ಅಂತ, ನಿನ್ನೇ ಅರೆಸ್ಟ್ ಮಾಡ್ತೀನಿ ಅಂತ ಕೊತವಾಲ ಹೇಳೋರು. ಸೊ ಈ ತರದ ತಮಾಷೆಯ ಸಂಗತಿಗಳು ಮುಂದುವರಿಯುತ್ತೆ. ಕಳ್ಳಿ ಕೇಳ್ತಾಳೆ, ನನಗೆ ನ್ಯಾಯ ಬೇಕು. ಯಾಕೆಂದ್ರೆ ಕಳ್ಳನ ಪ್ರಾಣ ಹೋಗಿದ್ರಿಂದ ಗಂಡ ಇಲ್ಲ, ಹಾಗಾಗಿ ಯಾರು ಕಳ್ತನ ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಬೇಕು. ನನಗೆ ಶಿಕ್ಷೆ ಆದಂಗೆ ಆಯ್ತಲ್ಲ, ಈಗ ಗಂಡ ಸತ್ತ ಹೋಗಿದ್ದಾನೆ ಅಂತಂದ್ರೆ. ಹಂಗಾಗಿ ನನಗೆ ಗಂಡ ಬೇಕು, ಈ ಗೃಹಸ್ಥ ಇದ್ದಾನೆ, ಅವನೇ ನನ್ನ ಮದುವೆ ಆಗಲಿ, ಅದೊಂಥರ ನ್ಯಾಯ ಆಗ್ಬೋದೇನೋ ಅಂತ ಕಳ್ಳಿ ಕೊತವಾಲಿ ಕೇಳ್ತಾಳೆ. ಸೊ ಈ ರೀತಿ ನಾಟಕದ ಸನ್ನಿವೇಶಗಳು ಮುಂದೆ ಹೋಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಆ ಊರಿನ ರಾಜ, ಅಂದ್ರೆ ಆ ರಾಜ್ಯದ ರಾಜ ಮತ್ತು ದಿವಾನ ಅವರಿಬ್ರು ಕೂಡ ಬರ್ತಾರೆ. ಅವರು ಪ್ರವೇಶ ಆಗತ್ತೆ. ಬಂದವರು ವಿಷಯ ಎಲ್ಲ ಪರಸ್ಪರ ಚರ್ಚೆ ಆಗತ್ತೆ. ಚರ್ಚೆ ಆದ ನಂತರ ಗೃಹಸ್ಥ ಕೇಳ್ತಾನೆ, ಏನಂದ್ರೆ, ದೊರೆಗಳೇ, ಕಳ್ತನ ಮಾಡ್ಲಿಕ್ಕೆ ಅಂತ ಆ ಕಳ್ಳ ನಮ್ಮ ಮನೆಗೆ ಬಂದಿರೋದು. ಮನೆಗೋಡೆ ಹಳತಾಗಿತ್ತು, ಅವ್ರ ಕೆಳಗಡೆ ಬಿದ್ದು ಸತ್ತ. ಆದ್ರೆ ಈಗ ಈ ಕೊತವಾಲ ಮತ್ತು ಕಳ್ಳಿ ಸೇರ್ಕೊಂಡು ನನಗೆ ಆ ಕಳ್ಳಿನ ಕಟ್ಟಾಕ್ಬೇಕು ಅಂತಿದ್ದಾರೆ, ಮದುವೆ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಇದ್ಯಾವ ನ್ಯಾಯ ಇದು ಅಂತ ದೊರೆ ಹತ್ರ ಗೃಹಸ್ಥ ಕೇಳ್ತಾನೆ. ದೊರೆ ಎಷ್ಟು ಬುದ್ಧಿವಂತ, ಎಷ್ಟು ಒಳ್ಳೆ ರಾಜ ಆಗಿದ್ದ ಅವನು ಅಂದ್ರೆ, ಅವನು ಹೇಳ್ತಾನೆ, ನೋಡಪ್ಪ, ಕಳ್ಳತನ ಮಾಡ್ಲಿಕ್ಕೆ ಬಂದಿರುವಂತ ಕಳ್ಳ ಗೋಡೆ ಕೆಳಗೆ ಬಿದ್ದು ಸತ್ತು ಹೋಗಿದ್ದಾನೆ, ಅಲ್ಲಿಗೆ ಕಳ್ಳನಿಗೆ ಪನಿಷ್ಮೆಂಟ್ ಆಯ್ತು, ದೇಹಾಂತ ಶಿಕ್ಷೆ, ಹಂಗಾಗಿ ಅವನಿಗೆ ಪನಿಷ್ಮೆಂಟ್ ಆಯ್ತು. ಈಗ ಅನ್ಯಾಯ ಆಗಿರೋದಾರಿಗೆ ಕಳ್ಳನ ಹೆಂಡತಿಗೆ, ಅವಳಿಗೆ ನ್ಯಾಯ ಸಿಗ್ಬೇಕು ತಾನೆ. ಕಳ್ಳನ ಹೆಂಡತಿಗೆ ಅವಳಿಗೆ ನ್ಯಾಯ ಸಿಗ್ಬೇಕು ಅಂದ್ರೆ 2 ದಾರಿ. ಒಂದು, ನೀನು ಕಳ್ಳಿನ ಮದುವೆ ಆಗ್ಬೇಕು, ಆಗ ಸತ್ತೋಗಿರುವಂತ ಗಂಡನ ಮೊದಲಾಗಿ ಇನ್ನೊಬ್ಬ ಗಂಡ ಸಿಕ್ಕಂಗಾಯ್ತು. ಅಥವಾ ನಿನಗೆ ಮರಣದಂಡನೆ ಕೊಡ್ತೀನಿ, ಯಾಕೆ ಅಂದ್ರೆ ಮನೆ ನಿಂದು ಮತ್ತು ಅಲ್ಲೊಂದು ಸಾವಾಗಿದೆ, ಆ ಸಾವಿಗೆ ಇನ್ನೊಂದು ಸಾವಾಗ್ಬಿಟ್ರೆ ಅಲ್ಲಿಗೆ ಒಂದಕ್ಕೊಂದು ಸರಿ ಹೋಯ್ತು. ಒಂದು ಮದುವೆ ಆಗು, ಇಲ್ಲ ಅಂದ್ರೆ ಸಾಯೋದಕ್ಕೆ ರೆಡಿ ಆಗು ಅಂತ ರಾಜಾಜ್ಞೆಯನ್ನು ಹೊರಡಿಸ್ತಾನೆ. ಎಂತ ತಮಾಷೆ ಇದೆ ನೋಡಿ. ಅಷ್ಟಾಗೋ ಹೊತ್ತಿಗೆ ಗೃಹಸ್ಥ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ, ರಾಜನೇ ಇಷ್ಟು ಹೇಳಿದ ನಂತರ ಬಹುಶಃ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಲಿಕ್ಕೆ ಆಗಲ್ಲ ಅಂತ. ಅದಕ್ಕಾಗಿ ಹೇಳ್ತಾನೆ, ನೋಡಿ ಸ್ವಾಮಿ, ತಪ್ಪು ನಂದಲ್ಲ,
ತಪ್ಪು ಗೋಡೆದು. ಬಿದ್ದಿರೋದು ಗೋಡೆ ತಾನೇ, ನಾನಲ್ಲ ಬಿದ್ದಿದ್ದು, ನಾನಲ್ಲ ಕೆಡವಿದ್ದು. ನನಗೆ ಯಾಕೆ ಪನಿಷ್ಮೆಂಟ್ ಆಗಬೇಕು? ಅದಕ್ಕಾಗಿ ಪನಿಷ್ಮೆಂಟ್ ಕೊಡಬೇಕು, ಶಿಕ್ಷೆ ಕೊಡಬೇಕು ಅಂತ ಆದ್ರೆ ಗೋಡೆ ಕೊಡಿ ಅಂತ ಗೃಹಸ್ಥ ರಾಜನಲ್ಲಿ ವಿನಂತಿ ಮಾಡ್ಕೋತಾನೆ. ರಾಜ್ನಿಗೆ ಹೌದು ಅಂತ ಅನಿಸ್ಬಿಡುತ್ತೆ, ಹೌದಲ್ವಾ? ಶಿಕ್ಷೆ ಆಗ್ಬೇಕಾಗಿದ್ದು ಗೋಡೆಗೆ, ಆದ್ರೆ ಗೋಡೆಗೆ ನಿರ್ಜೀವ ವಸ್ತು, ಅದಕ್ಕೆ ಹಂಗೆ ಶಿಕ್ಷೆ ಕೊಡ್ಲಿಕ್ಕಾಗತ್ತೆ? ಅಷ್ಟೊತ್ತಿಗೆ ಇರುವಂತ ದಿವಾನ ಮಾತಾಡ್ತಾ ಹೇಳ್ತಾನೆ. ದಿವಾನಂದು ಮಧ್ಯೆ ಒಂದಷ್ಟೆಲ್ಲ ಡೈಲಾಗ್ಸ್ ಇದೆ. ಅವನು ಹೇಳ್ತಾನೆ, ಯಜಮಾನ್ರೆ ಹಾಗಿದ್ರೆ ಅಂದ್ರೆ ರಾಜರೇ, ಒಂದು ಕೆಲಸ ಮಾಡ್ಬೋದು. ಏನಂದ್ರೆ ಈ ಗೋಡೆಗೆ ಶಿಕ್ಷೆ ಕೊಡ್ಲಿಕ್ಕಾಗಲ್ಲ, ಆದ್ರೆ ಗೋಡೆ ಕಟ್ಟದವನಿದಾನಲ್ಲ ಅವನ್ ತಾನೇ ಮಿಸ್ಟೇಕು. ಹೀಗೆ ಕೆಟ್ಟ ಕೆಟ್ಟದಾಗ ಗೋಡೆ ಕಟ್ಟು ಹೋಗಿದ್ದಾನೆ, ಗಟ್ಟಿ ಗೋಡೆ ಕಟ್ಟಬೇಕಾಗಿತ್ತು ಅವನು. ಹಂಗಾಗಿ ಹೋಗ್ಬಿಟ್ಟು ಆ ಗೋಡೆ ಕಟ್ಟದನ್ನು ಹಿಡ್ಕೊಂಡ್ ಬರೋಣ, ಅವನಿಗೆ ಶಿಕ್ಷೆ ಕೊಡೋಣ ಅಂತ ಗೃಹಸ್ಥನಿಗೆ ಅನ್ಸತ್ತೆ. ಸದ್ಯ ಈಗಂತೂ ಬಚಾವಾದೆ, ಮುಂದೆ ನೋಡೋಣ ಏನಾಗಿದೆ ಅಂತ ಹೇಳಿ ಅಂತ ಗೋಡೆ ಕಟ್ಟಿರುವಂತ ಯಾರು ಕೂಲಿಯವನು ಇರ್ತಾನೆ, ಗೋಡೆ ಕಟ್ಟದಂತವನು, ಅವನನ್ನ ಕರ್ಕೊಂಡ್ ಬರ್ಲಿಕ್ಕೆ ಅಂತ ಹೊರಡ್ತಾರೆ. ಒಂದ್ ಸುತ್ತ ಹೋಗಿ ಬಂದ್ಬಿಟ್ಟು ರಾಜನ ಸೇವಕರು ಹೋಗ್ಬಿಟ್ಟು ಹುಡ್ಕೊಂಡ್ ಬರ್ತಾರೆ. ಅಲ್ಲಿ ಹೋಗಿ ಹುಡುಕಿದ್ರೆ ಗೋಡೆ ಕಟ್ಟದವನು ಸಿಗೋದೇ ಇಲ್ಲ. ಇದು ರಾಜಾಜ್ಞೆ, ಗೋಡೆ ಕಟ್ಟದವನು ಹುಡ್ಕೊಂಡ್ ಬರ್ಲೇಬೇಕು. ಅದಕ್ಕಾಗಿ ಏನ್ ಮಾಡೋದು, ಯಾರೋ ಒಬ್ಬ ಅಮಾಯಕ ಕೂಲಿ ಕೆಲಸದವನು ಅವನು ಹಿಡ್ಕೊಂಡು ಹೋಗೋಣ. ರಾಜನಿಗೆ ಏನು ಗೊತ್ತಾಗತ್ತೆ, ಯಾರಾದ್ರೂ ಸರಿ, ಹಾಗೆ ಈಗಿನ ಪೊಲೀಸ್ ಸ್ಟೇಷನ್ ಹಿಂಗೆ ತಾನೇ ಆಗೋದು ಎಷ್ಟೋ ಸಾರಿ. ಯಾರೋ ತಪ್ಪಾಯ್ತಾ, ಗಲಾಟೆ ಆಯ್ತಾ, 4 ದಿನ ಹಿಡ್ಕೊಂಬಂದು ಕೂರ್ಸೋದು ಸ್ಟೇಷನ್ ಅಲ್ಲಿ, ಆಮೇಲೆ ನೋಡ್ಕೊಳ್ಳೋಣ ಅಂತ. ಈಗಲೂ ಹಂಗೆ ಆಗತ್ತೆ. ಒಬ್ಬನ ಹಿಡ್ಕೊಂಡ್ ಬರ್ತಾರೆ. ಹಿಡ್ಕೊಂಡ್ ಬರುವಾಗ ಆ ಕೂಲಿಯವನು ಕೇಳ್ತಾನೆ, ಯಾಕೆ ಹಿಡ್ಕೊಂಡು ಹೋಗ್ತಾ ಇದ್ದೀರಿ ಅಂತ. ಕರ್ಕೊಂಡ್ ಬರ್ತಾ ಇರುವಂತ ಯಾರು ಪೊಲೀಸರು ಇರ್ತಾರೆ, ಅವರುಗಳು ಹೇಳ್ತಾರೆ, ನೋಡಪ್ಪ ಇದೆಲ್ಲ ಆಗಿದೆ, ಒಬ್ಬ ಕಳ್ಳ ಸತ್ತು ಹೋಗಿದ್ದಾನೆ, ಗೋಡೆ ಪನಿಷ್ಮೆಂಟ್ ಕೊಡ್ಲಿಕ್ಕೆ ಆಗಲ್ಲ, ಆದ್ರೆ ನೀನ್ ಕೂಲಿಯವನಲ್ವಾ, ನೀನ್ ಈ ತರ ಗೋಡೆ ಕೆಲಸ ಎಲ್ಲ ಮಾಡ್ತಾ ಇರ್ತೀಯ, ಅದಕ್ಕಾಗಿ ನೀನನ್ನು ಕರ್ಕೊಂಡು ಹೋಗ್ತಾ ಇದೀವಿ, ನಿನಗೆ ಮರಣದಂಡನೆ ಆಗತ್ತೆ ಇವಾಗ, ಅಥವಾ ನೀನು ಆ ಕಳ್ಳಿನ ಮದುವೆನೂ ಆಗ್ಬೋದು ಅಂತೆಲ್ಲ ಅವ್ರ ಮಾತುಕತೆ ಆಗತ್ತೆ. ಇದನ್ನು ಕೇಳಿಸ್ಕೊಂಡು ಅಯ್ಯೋ ದೇವ್ರೆ, ಇದೆಂತ ಶಿಕ್ಷೆ ನನಗೆ ಅಂತ ಕಳ್ಳ ಎಚ್ಚರ ತಪ್ಪಿ ಬಿದ್ದೋಗ್ಬಿಡ್ತಾನೆ. ಎಚ್ಚರ ತಪ್ಪಿ ಬಿದ್ದಿರುವಂತ ಕಳ್ಳನ ಹೊತ್ಕೊಂಡು ವೇದಿಕೆಗೆ ಪೊಲೀಸರು ಬರ್ತಾರೆ. ಸೊ ಆಗ ಕಳ್ಳಿ ಬಹಳ ಚೆನ್ನಾಗಿ ಹೇಳ್ತಾಳೆ, ಗೋಡೆಗೆ ಶಿಕ್ಷೆ ಆಗ್ಬೇಕು, ಕಳ್ಳನಿಗೆ ಶಿಕ್ಷೆ ಆಗ್ಬೇಕು ಅಂತ ಇತ್ತಲ್ಲ, ಕಳ್ಳಿ ಡೈಲಾಗ್ ಬಹಳ ಚೆನ್ನಾಗಿದೆ ನೋಡಿ. ದೇಹ ಸತ್ತು ಜೀವ ಉಳಿದಿದ್ರೆ, ದೇಹ ಸತ್ತೋಗಿ ಜೀವ ಉಳಿದಿದ್ರೆ ಗೋಡೆಗೆ ಶಿಕ್ಷೆ ಆಗ್ಬೇಕು. ಈಗ ಹಂಗಾಗಿಲ್ಲ. ಈಗೇನಾಗಿದೆ, ದೇಹ ಇಲ್ಲೇ ಇದೆ, ನಮ್ಮ ಕಣ್ಣೆದುರಿಗೆ ದೇಹ ಇದೆ, ಹೋಗಿದ್ದು ಪ್ರಾಣ ಮಾತ್ರ. ಹಂಗಾಗಿ ಪ್ರಾಣಕ್ಕೆ ಇನ್ನೊಂದು ಪ್ರಾಣವನ್ನು ತೆಗೆದು ಶಿಕ್ಷೆ ಕೊಡ್ಬೇಕು ಅಂತ ಕಳ್ಳಿ ಮತ್ತೆ ಮತ್ತೆ ವಿನಂತಿ ಮಾಡ್ತಾ ಇರ್ತಾಳೆ, ಯಾರಿಗೊಬ್ರಿಗೆ ಸಾವಾಗ್ಬೇಕು ಅಂತ. ಸೂತ್ರಧಾರ ಆರಂಭದಲ್ಲಿ ಹೇಳಿದ್ನಲ್ಲ, 3 ಸಾವಾಗುತ್ತೆ ಗ್ಯಾರಂಟಿ ಅಂತ. 1 ಸಾವು ಕಳ್ಳಂದ ಆಗ್ಬಿಟ್ಟಿದೆ, ಇನ್ನೆರಡು ಸಾವು ಆಗ್ಲೇಬೇಕು ಅಂತ ಕಳ್ಳಿಯ ಒತ್ತಾಯ. ಅದಕ್ಕೆ ದಿವಾನ ಹೇಳ್ತಾನೆ, ನೋಡಪ್ಪ, ಇದಕ್ಕೆ ಕೂಲಿಯವನು ಹೇಗೆ ಕಾರಣನೋ, ಮನೆ ಗೃಹಸ್ಥ ಅವನದ್ದು ಕೂಡ ಬಹಳ ದೊಡ್ಡ ತಪ್ಪಿದೆ ಅಂತ ಹೇಳ್ತಾನೆ. ಏನ್ ತಪ್ಪು ನಂದು ಅಂತ ಗೃಹಸ್ಥ ಕೇಳ್ತಾನೆ. ಅದಕ್ಕೆ ಆ ದಿವಾನ ಹೇಳೋದು, ನೋಡು, ನೀನು ಮನೆಯಲ್ಲಿ ದುಡ್ಡನ್ನು ಕೂಡಿಟ್ಟಿದೀಯ, ಸಂಪತ್ತನ್ನು ಕೂಡಿಟ್ಟಿದೀಯ, ಅದಕ್ಕೆ ಕಳ್ಳ ಬಂದಿದ್ದು. ನೀನು ಸಂಪತ್ತನ್ನು ಕೂಡಿಟ್ಟಿಲ್ಲ ಅಂತ ಆದ್ರೆ ಕಳ್ಳ ಯಾಕೆ ಬರ್ತಾ ಇದ್ದಾರೆ ನಿಮ್ಮ ಮನೆಗೆ? ಬರ್ತಾನೆ ಇರ್ಲಿಲ್ಲ. ಉದಾಹರಣೆಗೆ ನಮ್ಮ ರಾಜರನ್ನೇ ನೋಡು, ಮಹಾರಾಜರನ್ನ, ಅವರ ಖಜಾನೆ ಎಲ್ಲ ಖಾಲಿ ಆಗಿದೆ, ಯಾವ ಕಳ್ಳನು ರಾಜ್ಯಕ್ಕೆ ಬರಲ್ಲ. ಎಷ್ಟು ದರಿದ್ರವಾಗಿದೆ ನಮ್ಮ ಖಜಾನೆ ಅಂತಂದ್ರೆ, ಯಾರಾದ್ರೂ ಕಳ್ಳರು ಕಳ್ತನ ಮಾಡ್ಬೇಕು ಅಂತ ಬಂದು ಸಿಕ್ಕಾಕೊಂಡ್ರೆ ಆ ಕಳ್ಳನನ್ನೇ ಹರಾಜು ಮಾಡಿಬಿಟ್ಟು ರಾಜ ದುಡ್ಡನ್ನು ವಸೂಲಿ ಮಾಡ್ಕೋತಾನೆ. ಅಷ್ಟು ದರಿದ್ರವಾಗಿದೆ. ಹಂಗಾಗಿ ನಮ್ಮ ಕಳ್ಳರು ಭಯನೇ ಇಲ್ಲ ರಾಜ್ಯದಲ್ಲಿ. ನೀನು ಕೆಟ್ಟವನು, ದುಡ್ಡನ್ನು ಸಂಪಾದನೆ ಮಾಡಿಟ್ಕೊಂಡಿದೀಯ ಅಂತ ದಿವಾನ ಗೃಹಸ್ಥನಿಗೆ ಹೇಳ್ತಾನೆ. ಅಂದ್ರೆ ಉದ್ದಕ್ಕೂ ಕೂಡ ಸರ್ಕ್ಯಾಸ್ಟಿಕ್ ಆಗಿ ಹೇಳುವಂತ ಮಾತುಗಳಿದೆಯಲ್ಲ, ಬಹಳ ಚೆನ್ನಾಗಿದೆ. ಇಷ್ಟೆಲ್ಲ ಮಾತಾಡ್ತಿದ್ದಾಗ ಮದುವೆ ಬಗ್ಗೆ ಚರ್ಚೆ ನಡೀತಾ ಇರುತ್ತೆ. ಕಳ್ಳನಿಗೆ ಕೊಟ್ಟು ಮದುವೆ ಮಾಡೋದು ಅಂತ. ಈ ಕಳ್ಳನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಯಾವಾಗ ದಿವಾನ ಬಾಯಲ್ಲಿ ಬರುತ್ತೋ ಅಷ್ಟೊತ್ತಿಗೆ ಎಚ್ಚರ ತಪ್ಪಿರುವಂತ ಕಳ್ಳನಿಗೆ ಎಚ್ಚರ ಆಗ್ಬಿಡತ್ತೆ. ಆಗ ದಿವಾನ ಹೇಳುವಂತ ಮಾತು, ನೋಡಿ ಯಜಮಾನ್ರೆ, ಇಷ್ಟೊತ್ತು ಎಚ್ಚರ ತಪ್ಪದಾಗ ನಾಟಕ ಮಾಡ್ತಾ ಇದ್ದ, ಅಥವಾ ಎಚ್ಚರ ತಪ್ಪಿದ್ನಲ್ಲ ಇವನು, ಈಗ ಹೆಣಕ್ಕೂ ಕೂಡ ಕಂಡು ಬಂದ್ಬಿಡತ್ತಂತೆ ದುಡ್ಡು ಅಥವಾ ಹೆಣ್ಣು. ಹೊನ್ನು ಹೆಣ್ಣು ಅಂದ್ರೆ, ಹಣ ಮತ್ತು ಹೆಣ್ಣು ಅಂತಂದ್ರೆ ಹೆಣವೂ ಕೂಡ ಬಾಯಿ ಬಿಡುತ್ತೆ ನೋಡಿ, ಸತ್ತಂಗಿದ್ದವನು ಕಂಡುಬಿಟ್ಬಿಟ್ಟ ಯಾವಾಗ ಅಂತ ಗೃಹಸ್ಥ ಹೇಳ್ತಾನೆ. ಮತ್ತು ರಾಜ ಹೇಳ್ತಾನೆ ಏನಂದ್ರೆ, ಅವನು ಹೆಂಗೆ ಸಾಯ್ಲಿಕ್ಕಾಗತ್ತೆ, ಅವನು ಸಾಯೋ ಹಾಗಿಲ್ಲ, ಯಾರು ಕೂಲಿಯವನು. ನನ್ನ ಆಜ್ಞೆ ಇಲ್ದೇನೆ ಈ ರಾಜ್ಯದಲ್ಲಿ ಯಾರು ಸಾಯೋ ಹಾಗಿಲ್ಲ. ನಾನು ಆಜ್ಞೆ ಕೊಟ್ಟನ ಸಾಯಿ ಅಂತ, ನಾನು ಪನಿಷ್ಮೆಂಟ್ ಕೊಟ್ಟನ? ಇಲ್ಲ, ನನಗೆ ಸಾಯೋ ಹಾಗಿಲ್ಲ ಅವನು, ನಾನು ಹೇಳಿದ್ರೆ ಮಾತ್ರ ಸಾಯ್ಬೇಕು ಅವನು ಅಂತ ರಾಜ ಆಜ್ಞೆಯನ್ನು ಹೇಳ್ತಾನೆ. ಆಗ ಗೃಹಸ್ಥ ಏನ್ ಹೇಳ್ತಾನೆ ಗೊತ್ತಾ, ಇದು ಬಹಳ ಚೆನ್ನಾಗಿದೆ. ಏನಂದ್ರೆ, ಈ ರಾಜ್ಯದಲ್ಲಿ ತಾವೇ ನಮಗೆ ಸರ್ವಸ್ವ, ಈ ರಾಜ್ಯದಲ್ಲಿ ನೀವೇ ನಮ್ಮ ಯಮ, ನೀವೇ ನಮ್ಮ ಮೃತ್ಯು, ಸಾವು ಸರ್ವಸ್ವವು ನೀವೇನೆ ಅಂತ ಹೇಳ್ತಾನೆ. ರಾಜನಿಗೆ ಖುಷಿ ಆಗೈತೆ, ಅವನ ಬೆನ್ನ ಅವನೇ ತಡ್ಕೋತಾನಂತೆ, ಎಷ್ಟು ಚೆನ್ನಾಗಿದೆ ಅಂತ. ಸೊ ಕೂಲಿ
ಕೂಲಿ ಕೆಲಸದವನು ಅಷ್ಟು ಅರೆಸ್ಟ್ ಮಾಡ್ಕೊಂಡ್ ಬಂದಿದ್ದಲ್ಲ, ಅವ್ನು ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ನೋಡಿ, ನಾನು ಕೂಲಿ ಮಾಡುವವನು ಅಷ್ಟೇ, ಬದಲಾಗಿ ನಾನು ಉಪ್ಪಾರ ಅಲ್ಲ. ಉಪ್ಪಾರ ಅಂದ್ರೆ ಗೋಡೆ ಕಟ್ಟುವವನು. ನಾನೇನು ಉಪ್ಪಾರ ಅಲ್ಲ, ನನ್ನನ್ನು ಯಾಕೆ ಹಿಡ್ಕೊಂಡ್ ಬಂದಿದ್ರಿ ಅಂತ ಕೇಳ್ತಾನೆ. ಆಗ ದಿವಾನ ಹೇಳುವಂತ ಮಾತು ಬಹಳ ಚೆನ್ನಾಗಿದೆ. ಏನಂದ್ರೆ, ನೋಡಿ, ಅವನು ಉಪ್ಪಾರ ಅಲ್ಲ ಅಂತ ಹೇಳ್ತಿದ್ದಾನೆ, ತನಗೆ ಪನಿಷ್ಮೆಂಟ್ ಆಗತ್ತೆ ಅನ್ನೋ ಕಾರಣಕ್ಕೆ ಉಪ್ಪು ಖಾರ ಹಾಕಿ ಮಾತಾಡ್ತಿದ್ದಾನೆ. ಈ ಉಪ್ಪು ಖಾರ ಹಾಕಿದ್ದಕ್ಕೇನೆ ಉಪ್ಪಾರ ಅನ್ನೋ ಮಾತು ಬಂದಿರೋದು ಅವನ ಬಾಯಲ್ಲಿ. ಹಾಗಾಗಿ ಇವನೇ ಕಾರಣ, ಇವನೇ. ಹಾಗಾಗಿ ಇವನಿಗೆ ಪನಿಷ್ಮೆಂಟ್ ಕೊಡಬೇಕು ಅಂತ ದಿವಾನ ರಾಜರ ಹತ್ರ ಮನವಿ ಮಾಡ್ಕೋತಾನೆ. ರಾಜನಿಗೆ ಟೋಟಲಿ ಗೊಂದಲ ಶುರು ಆಗ್ಬಿಡತ್ತೆ. ಅವನು ಹೇಳ್ತಾನೆ, ಧರ್ಮದೇವತೆಯೇ, ಎಂಥ ಕಷ್ಟ ಬಂತು. ನಾನು ಎಷ್ಟು ಬಹಳ ಸಮೃದ್ಧವಾದಂಥ ರಾಜ್ಯವನ್ನ ಯಾರಿಗೂ ಅನ್ಯಾಯ ಆಗದಾಗೆ, ಏನೂ ಮೋಸ ಆಗದಾಗೆ, ಕಳ್ಳತನವೇ ಆಗದಾಗೆ, ಆಗಲೇ ದಿವಾನ ಹೇಳಿದ್ನಲ್ಲ, ಕಳ್ಳತನ ಮಾಡ್ಲಿಕ್ಕೆ ಏನಿಲ್ಲ ಅಂತ, ಅದನ್ನ ಇಂಡೈರೆಕ್ಟ್ ಆಗಿ ಹೇಳ್ತಾ, ಕಳ್ಳತನವೇ ಆಗದ ಹಾಗೆ ನಾನು ರಾಜ್ಯವನ್ನು ನಡೆಸ್ಕೊಂಡು ಬರ್ತಾ ಇದ್ದೆ. ಈಗ ನ್ಯಾಯಕ್ಕೋಸ್ಕರ ನಾನು ಕೆಲಸ ಮಾಡ್ತಾ ಇದ್ದೀನಿ, ಸಾಯೋದಕ್ಕೂ ಯಾರು ಜನ ತಯಾರಾಗಲ್ವಾ? ಒಳ್ಳೆ ಕೆಲಸ ಮಾಡುವಂತೂ ಆಗಲ್ಲಪ್ಪ, ಬಹಳ ಕಷ್ಟದ ಕೆಲಸ ಅಂತ ಅನ್ಕೋತೀವಿ. ಸಾಯೋದು, ಹೀಗೆ ಸಾಯೋದಕ್ಕೂ ಯಾರು ತಯಾರಾಗಲ್ಲ ಅಂದ್ರೆ ಎಂಥ ದರಿದ್ರ ಬಂತು ನಮ್ಮ ರಾಜ್ಯಕ್ಕೆ. ಹೀಗೆ ಇಂಥ ದರಿದ್ರ ರಾಜ್ಯದಲ್ಲಿ ರಾಜ್ಯಭಾರ ಮಾಡೋದಾದ್ರೂ ಹೇಗೆ ಅಂತ ರಾಜ ಅಲವತ್ಕೋತಾ ಇರ್ತಾನೆ. ಅಷ್ಟೊತ್ತಿಗೆ ಇನ್ನೊಬ್ಬಳು ವೇಶ್ಯೆ ಕಾಣಿಸ್ಬಿಡ್ತಾಳೆ ವೇದಿಕೆ ಮೇಲೆ. ಆ ವೇಶ್ಯೆ ಬಂದ ತಕ್ಷಣನೇ ಕೊತ್ವಾಲ ಹೇಳ್ತಾರೆ, ಏನಂದ್ರೆ, ರಾತ್ರಿ ಹೊತ್ತು ವೇಶ್ಯೆಯರು ಓಡಾಡ್ತಾರೆ ರಾಜ್ಯದಲ್ಲಿ. ಬಹುಶಃ ಈ ಕಳ್ಳನ ಸಾವಿಗೂ ವೇಶ್ಯೆಗೂ ಏನೋ ಸಂಬಂಧ ಇರಬೇಕು ಅಂತ ಹೇಳ್ತಾನೆ. ಇದು ಇನ್ನೊಂದು ತಿರುವು. ಅದನ್ನು ನೋಡ್ಕೊಂಡು ಆವಾಗ ರಾಜನಿಗೆ ಅನ್ಸುತ್ತೆ, ಹೌದು ವೇಶ್ಯೆ ಇರಬೇಕು ಅಂತ. ಮತ್ತೆ ಚರ್ಚೆ ಮುಂದುವರಿಯುತ್ತೆ. ಗೃಹಸ್ಥರನ್ನ ಬಿಟ್ರು, ಆ ಕಡೆಗೆ ಕೂಲಿಯವರನ್ನ ಬಿಟ್ರು, ಈಗ ವೇಶ್ಯೆ ಹತ್ರ ರಾಜ ಹೇಳ್ತಾರೆ, ನೋಡು, 2 ಆಪ್ಷನ್ ನಿನಗಿದೆ. ಒಂದು, ನಿನ್ನ ಜೀವ ಕೊಡಬೇಕು, ಇಲ್ಲ ಅಂದ್ರೆ ನೀನು ಕಳ್ಳಿಯನ್ನು ಮದುವೆ ಆಗ್ಬೇಕು. ವೇಶ್ಯೆ ಅವಳು ಹೆಂಗಸು, ಕಳ್ಳಿ ಇವಳು ಹೆಂಗಸು, ಅವರಿಬ್ರು ಮದುವೆ ಆಗ್ಬೇಕಂತೆ. ರಾಜ ಕೊಟ್ಟರು ಅಂತ ಆಜ್ಞೆ. ಇದೆಂತ ಪರಿಸ್ಥಿತಿ ಅಂತ ಇಬ್ರು ಮಾತಾಡ್ಕೋತಾರೆ. ಆದ್ರೆ ಕಣ್ ಸಂದೆ ಮುಖಾಂತರ ಮಾತಾಡ್ಕೋತಾರೆ. ಏನಂದ್ರೆ, ಸಾಯೋದಕ್ಕಿಂತ ಇಬ್ರು ಮದುವೆ ಆದ್ರೆ ಅಂತ ಹೇಳ್ಕೊಂಡು ಹೆಂಗೋ ಜೀವನ ಮಾಡ್ಬಿಡೋಣ ಅಂತ. ಹೀಗೆ ಇಬ್ರು ಕೂಡ ಮದುವೆ ಆಗೋದಕ್ಕೆ ಒಪ್ಕೋತಾರೆ. ಯಾರು? ವೇಶ್ಯೆ ಮತ್ತು ಕಳ್ಳಿ ಇಬ್ರು ಕೂಡ ಮದುವೆ ಆಗೋಣ ಅಂತ ಒಪ್ಕೋತಾರೆ. ಆಗ ರಾಜನಿಗೆ ಪರಮಾನಂದ, ಅಪ್ಪ, ಕೊನೆಗೂ ಒಂದು ನ್ಯಾಯಕ್ಕೆ ತಾನು ನ್ಯಾಯ ಕೊಟ್ಟಂಗಾಗತ್ತೆ, ಅನ್ಯಾಯ ಆಗೋದು ತಪ್ಪಿಸಂಗಾಗತ್ತೆ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಒಬ್ಬ ಸನ್ಯಾಸಿಯ ಪ್ರವೇಶ ಆಗತ್ತೆ. ಸನ್ಯಾಸಿ ಬಂದ ತಕ್ಷಣನೇ, ಸನ್ಯಾಸಿ ಯಾಕೆ ಬಂದ ಇಲ್ಲಿಗೆ ಅಂತ ಸನ್ಯಾಸಿನ ಪ್ರಶ್ನೆ ಮಾಡ್ಲಾಗತ್ತೆ. ನಾನು ಜೀವ ಕೊಡ್ತೀನಿ ಅಂತ ಅವನು ಹೇಳ್ತಾನೆ. ಅವನು ಹಿಡ್ಕೊಂಡ್ಬಂದವನು ಕೇಳ್ತಾರೆ, ನೀನು ಜೀವ ಕೊಡ್ತೀಯಂತೆ, ಹೌದೇನು? ಹೌದು, ಕೊಡ್ತೀನಿ. ಆ ಸನ್ಯಾಸಿ 2 ಉತ್ತರ ಕೊಡೋದು. ಒಂದು ಹೌದು ಅಂತಾನೆ, ಇಲ್ಲ ಅಂದ್ರೆ ಇಲ್ಲ ಅಂತಾನೆ. ಅದು ಬಿಟ್ಟು ಬೇರೆ ಮಾತಾಡ್ತಾ ಇರಲಿಲ್ಲ. ಜೀವ ಕೊಡ್ತೀಯಾ? ಹೌದು. ನೀನು ಜೀವ ಹೋಗತ್ತೆ ಅಂತ ಗೊತ್ತಾ ನನಗೆ? ಹೌದು. ಜೀವ ಹೋದ್ರೆ ಬೇಜಾರಿಲ್ವಾ? ಇಲ್ಲ. ಹೀಗೆ ಹೌದು ಇಲ್ಲ ಹೌದು ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಆಗ ದೊರೆಗೆ ಅನಿಸ್ಬಿಡುತ್ತೆ ರಾಜನಿಗೆ, ಏನಂತ, ಈ ಸನ್ಯಾಸಿನ ನಾವು ನೇಣಿಗೆ ಹಾಕಿದ್ರೆ ಉಪಯೋಗ ಏನು? ಅವನು ಮದುವೆ ಅಂತೂ ಆಗಲ್ಲ. ಯಾಕೆಂದ್ರೆ ಸನ್ಯಾಸಿ ಅವನು, ಎಲ್ಲ ಬಿಟ್ಟವನು ಅಂತಂದ್ರೆ ಅವನು ಹೆಣಕ್ಕೆ ಸಮಾನ. ರಾಜ ಹೇಳೋ ಮಾತು, ಎಲ್ಲ ಬಿಟ್ಟವನು ಅಂದ್ರೆ ಹೆಣಕ್ಕೆ ಸಮಾನ. ಇವನಿಗೆ ನಾವು ಪನಿಷ್ಮೆಂಟ್ ಕೊಟ್ರೆ ಅದು ಪನಿಷ್ಮೆಂಟ್ ಅಂತ ಅನ್ಸ್ಕೊಳ್ಳೋದೇ ಇಲ್ಲ. ಅವನ ಸನ್ಯಾಸಿಯ ಜೀವನದ ಉದ್ದೇಶವೇ ಎಲ್ಲವನ್ನು ಬಿಟ್ಟು ಮೋಕ್ಷ ಸಂಪಾದನೆ, ಅಂದ್ರೆ ಸಾಯೋದು ಅಂತ ರಾಜನ ಅರ್ಥದಲ್ಲಿ. ಸಾಯೋದಕ್ಕೆ ಅಂತ ತಯಾರಾದಂಥವನು ನಾವೇನಾದ್ರೂ ಇವನಿಗೆ ನೇಣುಗಂಬಕ್ಕೆ ಹಾಕ್ಬಿಟ್ರೆ ನಾವು ಪನಿಷ್ಮೆಂಟ್ ಕೊಟ್ಟಾಗಲ್ಲ, ಬದಲಾಗಿ ನೇಣುಗಂಬಕ್ಕೆ ಏರಿಸೋದ್ರ ಮುಖಾಂತರ ಈ ಸನ್ಯಾಸಿಯ ಆಸೆಯನ್ನು ನಾವು ಈಡೇರಿಸಿದಂಗಾಗತ್ತೆ ಅಂತ ರಾಜ ತೀರ್ಮಾನಕ್ಕೆ ಬರ್ತಾನೆ. ಇವನಿಗೆ ನಾವು ಮರಣದಂಡನೆ ಕೊಡೋದು ಸೂಕ್ತವಾದ ಯೋಚನೆ ಮಾಡಿ ಅಂತ ಚರ್ಚೆ ಶುರುವಾಗತ್ತೆ. ಹೀಗೆ ಒಟ್ಟು ಈ ತರ ಚರ್ಚೆ ನಡೀತಾ ಇರುವಾಗ 2ನೇ ಸೀನ್ ಕೂಡ ಮುಗಿಯುತ್ತೆ. 3ನೇ ಸೀನ್ ಬಹಳ ಚೆನ್ನಾಗಿದೆ. 3ನೇ ಸೀನಲ್ಲಿ ಊರಿನ ಜನ ಎಲ್ಲ ಸೇರಿರ್ತಾರೆ. ಕೊನೆಗೆ ಸನ್ಯಾಸಿಗೆ ನೇಣಿಗೆ ಹಾಕೋದು ಅಂತ ತೀರ್ಮಾನ ಆಗಿರುತ್ತೆ ಒಂದು ಹಂತಕ್ಕಲ್ಲ. ಅವಾಗ ಊರಿನ ಜನ ಮಾತಾಡ್ಕೋತಾರೆ, ಎಂತ ಸ್ಥಿತಿ ಬಂತು, ಹೋಗಿ ಗೋಡೆ ಬಿದ್ದ ಅವಾಗ ಕಳ್ಳನಿಗೆ ಪನಿಷ್ಮೆಂಟ್ ಕೊಡೋದು ಬಿಟ್ಬಿಟ್ಟು ಈ ರಾಜ ಯಾರೋ ಗೃಹಸ್ಥನಿಗೋ ಅಥವಾ ಕೂಲಿಯವನಿಗೋ ಕಳ್ಳಿಗೋ ವೇಶ್ಯೆಗೋ, ಈಗ ನೋಡ್ರಿ ಸನ್ಯಾಸಿಗೆ ಮರಣದಂಡನೆ ಕೊಡ್ತಾ ಇದ್ದಾನಲ್ಲ, ಎಲ್ಲಿಗೆ ಬಂದು ಮುಟ್ತು ನಮ್ಮ ರಾಜ್ಯ ಅಂತೆಲ್ಲ ಚರ್ಚೆ ನಡೀತಾ ಇರುತ್ತೆ. ವೇದಿಕೆ ಮೇಲೆ 2 ಬಲಿಪೀಠಗಳು ಅಂದ್ರೆ ನೇಣುಗಂಬ ಅದನ್ನ ತಯಾರು ಮಾಡಿಟ್ಟಿರ್ತಾರೆ. ಯಾರಿಗೋ ಇಬ್ಬರಿಗೆ ಪನಿಷ್ಮೆಂಟ್ ಕೊಡ್ಬೇಕು ಇವಾಗ ಅಂತ, ಅವ್ರನ್ನ ಸಾಯಿಸೋದೆ. ಯಾಕೆಂದ್ರೆ ನ್ಯಾಯಕ್ಕೆ ನ್ಯಾಯ ಆಗ್ಬೇಕಲ್ಲ, ಆ ಕಾರಣಕ್ಕೆ ಅಂತ. ಈ ಸಭೆ ಸೇರಿದಾಗ ಕೊತ್ವಾಲ ಎಲ್ಲರನ್ನು ಸಭೆಯನ್ನು ಉದ್ದೇಶಿಸಿ ಹೇಳ್ತಾನೆ, ನೋಡಿಯಪ್ಪ, ಈ ತರದೊಂದು ಸಮಸ್ಯೆ ಆಗಿತ್ತು, ಅದಕ್ಕಾಗಿ ನಾವು ಸಾಯೋದಕ್ಕೆ ಅಂತ ಸನ್ಯಾಸ ತಯಾರಾಗಿದ್ದಾನೆ, ಇಷ್ಟಿಷ್ಟೆಲ್ಲ ಆಗಿದೆ ಅಂತ ಎಲ್ಲವನ್ನು ವಿವರಿಸ್ತಾನೆ. ಇಷ್ಟು ವಿವರಿಸಿದಾಗ
ಆ ಏನಾದ್ರೂ ಕೇಳೋದು ಹೇಳೋದು ಏನಾದ್ರೂ ಇದೆಯಾ ಅಂತ ಸನ್ಯಾಸಿಯನ್ನ ಕೊತವಾಲ ಮತ್ತು ರಾಜ ದಿವಾನ ಒಟ್ಟಿಗೆ ಸೇರ್ಕೊಂಡು ಕೇಳ್ತಾರೆ. ಅಷ್ಟೊತ್ತಿಗೆ ಸಭೆ ಮಧ್ಯದಿಂದ ಇಬ್ರು ಎದ್ನಿತ್ಕೊಂಡ್ಬಿಡ್ತಾರೆ. ಎದ್ನಿತ್ಕೊಂಡು ಹೇಳ್ತಾರೆ, ಸಾಯೋದಕ್ಕೆ ಸನ್ಯಾಸಿನ ಸಾಯಿಸೋದು ಬೇಡ, ಅವರು ಮಹಾಪುರುಷರವರು, ನಾವು ಹಲವಾರು ವರ್ಷಗಳಿಂದ ಅವರನ್ನು ನೋಡಿದ್ದೀವಿ, ಇಂಥ ಮಹಾಪುರುಷರನ್ನ ದಯವಿಟ್ಟು ಕೊಲ್ಬೇಡಿ, ಅವ್ರ ಬದಲಾಗಿ ನಮಗಿಬ್ಬರಿಗೆ ನೀವು ಪನಿಷ್ಮೆಂಟ್ ಕೊಡಿ ಅಂತ ಇಬ್ಬರು ಎದ್ನಿತ್ಕೋತಾರೆ. ನೀವು ಯಾರು ಅಂತ ರಾಜ ಕೇಳ್ತಾನೆ. ನಾವು ಆ ಮಹಾಪುರುಷರ ಸನ್ಯಾಸಿಗಳ ಶಿಷ್ಯಂದ್ರು, ಹಾಗಾಗಿ ನಮಗೆ ಪನಿಷ್ಮೆಂಟ್ ಕೊಡಿ. ಅದರಲ್ಲಿ ಒಬ್ಬ ಜೋರಾಗಿ ಮಾತಾಡಲಿಕ್ಕೆ ಶುರು ಮಾಡ್ತಾನೆ, ಮೊದಲನೇ ಶಿಷ್ಯ, ನನ್ನನ್ನು ಮೊದಲು ನೇಣಿಗೆ ಹಾಕಿ, ನನಗೆ ಮೊದಲು ಪನಿಷ್ಮೆಂಟ್ ಕೊಡಿ, ಆ ನಂತರ ಅವನಿಗೆ ಕೊಡಿಬೇಕಿದ್ರೆ ಅಂತ. ಎರಡನೇನು ಹೇಳ್ತಾನೆ, ಇಲ್ಲ ಇಲ್ಲ ನನಗೆ ಮೊದಲು ಶಿಕ್ಷೆ ಕೊಡಿ, ಎರಡನೇದಾಗಿ ಮೊದಲನೇ ಇದಾನಲ್ಲ ಅವನಿಗೆ ಬೇಕಿದ್ರೆ ನೀವು ನೇಣಿ ಹಾಕಿ ಅಂತ. ಅವರಿಬ್ರು ಜಟಾಪಟಿ ಶುರು ಆಗತ್ತೆ. ಒಂದು ಹಂತದಲ್ಲಿ ಈ ಮೊದಲನೇವನು ಎರಡನೇನಿಗೆ ಹೇಳ್ತಾನೆ, ಗುಟ್ಟು ಗೊತ್ತಾಗ್ಬಿಡುತ್ತೆ ಅಂತ ಹಿಂಗೆ ಹೇಳ್ತಾ ಇದೀಯ ನೀನು, ನಿನ್ನ ಗುಟ್ಟು ನನಗೂ ಗೊತ್ತು ಅಂತ ಹೇಳ್ತಾನೆ. ರಾಜನಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ಏನೋ ಗುಟ್ಟಿದೆ ಇಲ್ಲಿ ಅಂತ. ಏನದು ಗುಟ್ಟು ಅಂತ ಕೇಳ್ತಾನೆ. ಆಗ ಇಬ್ರು ಹೇಳ್ತಾರೆ, ಇಲ್ಲ ಅದು ನಮ್ಮ ಗುಟ್ಟದು, ನೀ ನಮ್ಮನ್ನು ನೇಣಿಗೆ ಹಾಕಿ ಪರವಾಗಿಲ್ಲ, ನಿಮ್ಗೆ ಆ ಗುಟ್ಟಂತೂ ಹೇಳಲಿಕ್ಕೆ ಆಗಲ್ಲ. ರಾಜನಿಗೆ ಇನ್ನೂ ಕುತೂಹಲ ಜಾಸ್ತಿ ಆಗ್ಬಿಡುತ್ತೆ, ದಿವಾನಿಗೆ ಕೊತ್ವಾಲಿಗೂ ಕುತೂಹಲ ಜಾಸ್ತಿ ಆಗುತ್ತೆ. ಎಲ್ಲ ಹತ್ರ ಬಂದ್ಬಿಟ್ಟು ಏನ್ ಗುಟ್ಟು ಹೇಳಿ, ನಮ್ಮ ರಾಜ್ಯದಲ್ಲಿ ಗುಟ್ಟೆಲ್ಲ ನಡೆಯಲ್ಲ, ಏನ್ ಗುಟ್ಟು ಹೇಳಿ ಅಂತ ಜಬರ್ದಸ್ತಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಆಗ ನೀವು ನಮ್ಮ ನೇಣಿ ಹಾಕ್ತೀವಿ ಅಂತ ಮಾತು ಕೊಡ್ಬೇಕು, ಪ್ರಾಮಿಸ್ ಮಾಡ್ಬೇಕು, ಹಾಗಿದ್ರು ಮಾತ್ರ ಗುಟ್ಟನ್ನು ಹೇಳ್ತೀನಿ ಅಂತ ಮೊದಲೇನು ಹೇಳ್ತಾನೆ. ಹೇಗಿದ್ರು ಸಾಯೋದಿದ್ದೇ ಇದೆಯಲ್ಲ, ಅದು ಪ್ರಾಮಿಸ್ ಏನು ಬಂತ ಅದ್ರೊಳಗೆ, ನೀವೇ ಸಾಯ್ಲಿಕ್ಕೆ ರೆಡಿ ಆಗಿದ್ರಿ, ಆಯ್ತು ವಚನ ಕೊಟ್ಟಿದ್ದೀನಿ, ಮಾತು ಕೊಟ್ಟಿದ್ದೀನಿ, ಏನು ಗುಟ್ಟು ಹೇಳು ಅಂತ. ಮೊದಲನೇ ಹೇಳ್ತಾನೆ, ನೋಡಿ ಮಹಾರಾಜರೇ, ಈ ಸನ್ಯಾಸಿ ಇದಾರಲ್ಲ ಇವರು ಸಾಮಾನ್ಯ ಸನ್ಯಾಸಿ ಅಲ್ಲ, ಅವರ ಜೀವನದಲ್ಲಿ ಈ ಘಳಿಗೆಗೋಸ್ಕರ ಅವ್ರು ಕಾಯ್ತಾ ಇದ್ರು, ಅಂದ್ರೆ ಈ ಮರಣದಂಡನೆ ಘಳಿಗೆಗೋಸ್ಕರ ಅವರಿಗೆ ದಿವ್ಯ ದೃಷ್ಟಿ ಇದೆ. ಏನ್ ದಿವ್ಯ ದೃಷ್ಟಿ ಅಂದ್ರೆ, ಇವತ್ತು ಈ ಘಳಿಗೆಯಲ್ಲಿ ಅವರು ಸತ್ರೆ ಮುಂದೆ ಮರುಜನ್ಮದಲ್ಲಿ ಈ ರಾಜ್ಯಕ್ಕೆ ರಾಜನಾಗಿ ಅವರು ಹುಟ್ಟುತ್ತಾರೆ. ಹಾಗಾಗಿ ಆ ದಿವ್ಯ ದೃಷ್ಟಿ ಇರೋದ್ರಿಂದ ಸನ್ಯಾಸತ್ವ ಬೇಡ ಅಂತ ಸಾಯ್ಲಿಕ್ಕೆ ಸಿದ್ಧ ಆಗಿರೋದು. ಅದಕ್ಕೆ ನಾನು ಮತ್ತು ಇವನು ಇಬ್ರು ಶಿಷ್ಯಂದ್ರು ಇದೀವಲ್ಲ, ಸನ್ಯಾಸಿಗಳು ಮಹಾಪುರುಷರು, ಜನಗಳಿಗೆ ಅವರು ಮಾರ್ಗದರ್ಶನ ಸಿಗಲಿ, ನಮಗೆ ರಾಜ ಆಗ್ಬೇಕು ಅಂತ ಆಸೆ ಇದೆ. ಎರಡಲ್ಲಿ ಯಾರು ಸಾಯ್ತಾರೋ ಅವನು ಮಂತ್ರಿಯಾಗಿ ಹುಟ್ಟುತ್ತಾನಂತೆ, ಇದು ಮಹಾಪುರುಷರು ಹೇಳಿದ್ದು. ಹಾಗಾಗಿ ನನ್ನನ್ನು ಮೊದಲು ಸಾಯಿಸಿ, ಎರಡನೇವನಿದಾನಲ್ಲ ಅವನ್ನ ಆಮೇಲೆ ಸಾಯಿಸಿ, ನಾನು ಮರುಜನ್ಮದಲ್ಲಿ ಈ ರಾಜ್ಯದ ರಾಜನಾಗಿ ಹುಟ್ಟಬೇಕು ಅಂತ ನನಗೆ ಆಸೆ ಇದೆ, ದಯವಿಟ್ಟು ನಮ್ಮ ಆಸೆಯನ್ನ, ಅಂತಿಮ ಆಸೆ ಅದನ್ನು ಈಡೇರಿಸಿ ಅಂತ ಇಬ್ರು ಕೈ ಮುಗಿತಾರೆ. ರಾಜನಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ಇದೇನಿದು, ಇವತ್ತು ಸತ್ತಂತವರು ಮುಂದಿನ ಜನ್ಮದಲ್ಲಿ ರಾಜ, ಎರಡನೇ ಸತ್ತಂತವನು ಮಂತ್ರಿ, ಹೀಗೆ ಹುಟ್ಟುತ್ತಾರ, ಎಂಥ ಕದಿಮರಿ ಇವರಿಬ್ರು. ನಮಗೆ, ನನಗೋ ದಿವಾನಿಗೋ ಅಂದ್ರೆ ರಾಜನಿಗೆ ದಿವಾನಿಗೆ ನಮಗೆ ಮೋಸ ಮಾಡ್ಲಿಕ್ಕೆ ಹೊರಟಿದಾರಲ್ಲ, ಇಂಥ ಮೋಸ ಎಲ್ಲ ನಡೆಯಲ್ಲ ಅಂತ ರಾಜ ದಿವಾನ್ನ ಕೈ ಹಿಡ್ಕೊಂಡು ನೇಣುಗಂಬದ ಹತ್ರ ಹೋಗ್ತಾನೆ. ನೋಡಪ್ಪ, ನಾವು ಸಾಯ್ತೀವಿ, ಸತ್ತು ಮುಂದಿನ ಜನದಲ್ಲಿ ಪುನಃ ನಾನೇ ರಾಜ ಆಗ್ತೀನಿ, ನೀನು ಪುನಃ ಮಂತ್ರಿಯಾಗಿ ಹುಟ್ಟುವಂತೆ ಅಂತ ಇಬ್ರು ಕೂಡ ನೇಣುಗಂಬದ ಹತ್ರ ಹೋಗಿ ನಿಂತ್ಕೋತಾರೆ. ಅಷ್ಟೊತ್ತಿಗೆ ನೆರೆದಿರುವಂತ ಜನ ಎಲ್ಲರೂ ಕೂಡ ಜೈಕಾರ ಹಾಕಲಿಕ್ಕೆ ಶುರು ಮಾಡ್ತಾರೆ. ಮಹಾರಾಜರಿಗೆ ಜಯವಾಗಲಿ, ದಿವಾನರಿಗೆ ಜಯವಾಗಲಿ ಅಂತ ಜೈಕಾರ ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಒಟ್ಟು ಸಾಯೋ ಆಟ ಅಲ್ಲಿಗೆ ಮುಗಿಯುತ್ತೆ. ಕೊನೆಗುರು ಹೀಗೆ ಈ ಪೆದ್ದಾಗಿರುವಂತ ರಾಜ ಕೊನೆಯಲ್ಲಿ ಅವನೇ ಸತ್ತಿರುವಂತ ಕಳ್ಳನಿಗೋಸ್ಕರ ತಾನೇ ಶಿಕ್ಷೆಯನ್ನು ಕೊಟ್ಕೊಂಡು ಆತ ಸಾಯ್ತಾನೆ ಅಂತ. ಅಂದ್ರೆ ವಿವೇಚನೆ ಇಲ್ಲದೆ ಹೆಂಗಿರುತ್ತೆ ಸಮಾಜ, ಹೆಂಗಿರುತ್ತೆ ರಾಜರು ಅನ್ನೋದನ್ನ ಒಂದು ಹಾಸ್ಯದ ನಾಟಕದ ಮುಖಾಂತರ ಬೇಂದ್ರೆಯವರು ಸಾಯೋ ಆಟ ಅನ್ನುವಂತ ಒಂದು ನಾಟಕದ ಮುಖಾಂತರ ತೋರಿಸ್ಕೊಟ್ಟಿದ್ದಾರೆ. ಸೊ ಇದನ್ನ ತಮ್ಮೊಂದಿಗೆ ಹಂಚ್ಕೋಬೇಕು, ಆ ಪುಸ್ತಕವನ್ನು ಪರಿಚಯ ಮಾಡಬೇಕು ಅಂತ ಆಸೆ ಇತ್ತು. ಹಾಗಾಗಿ ಆ ಪರಿಚಯವನ್ನ ಇಲ್ಲಿಗೆ ಮುಗಿಸ್ತೀನಿ, ಸಮಯವೂ ಆಗಿದೆ. ಅವಕಾಶಕ್ಕಾಗಿ ಧನ್ಯವಾದ. ಇನ್ನೇನಾದರೂ ಚರ್ಚೆಗಳಿದ್ರೆ ಅಥವಾ